ದಿನ ಬೆಳಗಾದ್ರೆ ಆಫೀಸ್ ಕೆಲಸ ಅಂತ ತೋಟದ ಕಡೆ ಹೋಗಿದ್ದೆ ಕಮ್ಮಿ ಆಯ್ತು. ಅದಕ್ಕೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ತೋಟದ ಕಡೆ ಹೊರಟ್ವಿ. ನೀನು ಜೊತೆ ಬರಬೇಡ ಅಂತ ಎಷ್ಟು ಕಡ್ಡಿ ತೋರಿಸಿದ್ರು ಬೆಳ್ಳಿಗೆ ಜೊತೆನೇ ಬಂದ್ಲು. ನಮ್ಮೂರ್ ಕೆರೆ ನೋಡಿ ತುಂಬಿ ಕೋಡಿ ಹರಿತಾ ಇದೆ. ಇದನ್ನೆಲ್ಲ ನೋಡ್ಕೊಂಡು ವೆದರ್ ತುಂಬಾ ಚೆನ್ನಾಗಿದೆ ಅಂತ ತೋಟಕ್ಕೆ ಎಂಟ್ರಿ ಕೊಟ್ರೆ ನನ್ನ ಕಣ್ಣಿಗೆ ಕಾಣಿಸಿದ್ದು ನಮ್ಮಪ್ಪ ತೋಟನ ಉಳುಮೆ ಮಾಡಿದ್ದಾರೆ. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ಅಡಿಕೆ ಬೇರೆಲ್ಲ ಕಟ್ಟಾಗಿರೋದು ಕಾಣಿಸ್ತು. ಅಡಿಕೆನಲ್ಲಿ ಉಳುಮೆ ಮಾಡೋದು ಮೊದಲೇ ತಪ್ಪು, ಅದರಲ್ಲೂ ಚಳಿಗಾಲದಲ್ಲಿ ಉಳುಮೆ ಮಾಡೋದು ಅತಿ ದೊಡ್ಡ ತಪ್ಪು. ಯಾಕಂದ್ರೆ ಗಿಡ ಮರಗಳಿಗೆ ಚಳಿಗಾಲದಲ್ಲಿ ಬೇರ್ ಬಿಡುವಂತ ಶಕ್ತಿ ಕುಂಠಿತವಾಗಿರುತ್ತೆ. ಹೆಂಗೋ ಬರೀ ಅರ್ಧ ಎಕರೆ ಮಾತ್ರ ಉಳುಮೆ ಮಾಡಿರೋದು, ಇನ್ನ ಇದ್ದಿದ್ದನ್ನ ಮಾಡಬೇಡಿ ಅಂತ ನಮ್ಮ ಅಪ್ಪಂಗೆ ಹೇಳಾಯ್ತು. ಹೊಸ ಮನೆ ತುಂಬಾ ಚೆನ್ನಾಗಿದೆ ಅಂತ ಎಷ್ಟೋ ಜನ ಹೇಳಿದ್ರಿ. ನಮ್ಮ ಹಳೆ ಮನೆ ನೋಡಿ, ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಹೂವಿನ ಗಿಡಗಳಿದೆ. ಪಟ್ ಅಂತ ಕುಡ್ಲು ತಗೊಂಡು ರಪ್ ಅಂತ ಅಡಿಕೆ ಪಟ್ಟೆನೆಲ್ಲ ಕತ್ತರಿಸಿ ಅದನ್ನ ತೆಂಗಿನಕಾಯಿನ ಹಾಕೊಂಡ್ಬಂದು ಶೆಡ್ಡಿಗೆ ಹಾಕಿ ಕೋಕೋ ಗಿಡದ ಹತ್ರ ಹೋಗಿ ನೋಡಿದ್ರೆ ಒಳ್ಳೆ ಹಣ್ಣು ಬಿಟ್ಟಿದ್ವು. ಅದನ್ನ ಕಿತ್ತು ಕೋಕೋ ಪೌಡರ್ ಮಾಡೋದಕ್ಕೆ ಮನೆಗೆ ತಗೊಂಡ್ಬಂದ್ವಿ. ಮನೆಯಲ್ಲಿ ಈಗಾಗಲೇ ಮಾಡಿರುವಂತ ಕೋಕೋ ಪೌಡರ್ ರೆಡಿ ಇದೆ. ನಾವು ಕಾಫಿ ಪೌಡರ್ ಬದಲು ಉಪಯೋಗಿಸೋದು ಕೋಕೋ ಪೌಡರ್ನ. ಹಾಲಿಗೆ ಬೆಲ್ಲದ ಪೌಡರ್ ಜೊತೆ ಸ್ವಲ್ಪ ಕೋಕೋ ಪೌಡರ್ ಹಾಕಿ ಕುಡಿದ್ರೆ ಎಂತ ಟೇಸ್ಟ್ ಅಂತೀರಾ. ಇದಿದ್ರೆ ಬೂಸ್ಟ್ ಮತ್ತೆ ಬೋರೋವಿಟಾ ಬೇಡವೇ ಬೇಡ. ಅಂದ ಹಾಗೆ ಇಷ್ಟ ಆಗಿತ್ತು ಇವತ್ತಿನ ಸುದ್ದಿ. ಮುಂದಿನ ರೀಲ್ ನಲ್ಲಿ ಕೋಕೋ ಹಣ್ಣಿಂದ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು ಕಾಯ್ತಾ ಇರಿ.